JP ನಗರ್ ಬಂದ್ರು ಏನ್ ತಾನೇ ಮಾಡೋದು? ಇನ್ನೂ ಆ ಹುಡುಗಿ ಕಣ್ಣೇ ಬಿಟ್ಟಿಲ್ಲ, ನಮ್ಗೆ ಅಡ್ರೆಸ್ ಬೇರೆ ಗೊತ್ತಿಲ್ಲ, ಅಂಥದ್ರಲ್ಲಿ ಹೆಂಗ್ ಕಂಡಿಡಿಯಕ್ಕಾಗತ್ತೆ? ಊರಿಗೆ ಹೊಸಬ್ರು, JP ನಗರ್ ಎಷ್ಟು ದೊಡ್ಡ ಏರಿಯಾ ಅಂತ ಗೊತ್ತಾ? ಅವ್ರ ಮನೇನ ಎಲ್ಲಿ ಅಂತ ಹುಡ್ಕೋದು? ಇಷ್ಟೊಂದು ಮಾತಾಡ್ತಾ ಇದೆಯಲ್ಲ, ನೀನೇ ಏನಾದರೂ ಐಡಿಯಾ ಕೊಡು. ಒಂಥರ ಕಣ್ಣು ಕಟ್ಟಿ ಕಾಡಲ್ಲಿ ಬಿಟ್ಟಂಗಾಗಿದೆ, ಏನಾದರೂ ಮಾತಾಡು. ಈ ಹುಡುಗಿ ಹತ್ರ ಫೋನ್ ಇದೆ. ಅಯ್ಯೋ ದೇವ್ರೆ, ಏನಮ್ಮ ನೀನು? ಇದನ್ನ ಅವಾಗ್ಲೇ ಹುಡುಕೋದಾಗಿತ್ತಲ್ಲ. ನಾ ಬೇರೆಯವ್ರ ವಸ್ತುಗಳನ್ನೆಲ್ಲ ಮುಟ್ಟಲ್ಲ. ಮತ್ ಇವಾಗ ಮಾತ್ರ ಹೆಂಗ್ ತಗೊಂಡೆ? ಆಪತ್ ಬಂದಾಗ ಮುಟ್ಟೋದಪ್ಪ. ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯ. ಸರಿ, ಅದರಲ್ಲಿ ಅವ್ರ ಮನೆಯವ್ರದ್ದು ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ನೋಡು. ಫೋನ್ ಲಾಕ್ ಆಗಿದೆ. ಅದು ನಂಬರ್ ಲಾಕ ಅಥವಾ ಪ್ಯಾಟರ್ನ್ ಲಾಕ ನೋಡು ಸ್ವಲ್ಪ. ನಂಬರ್ ಲಾಕ್. ಏನಾದರೂ ಒಂದು ನಂಬರ್ ಹಾಕ್ಬಿಟ್ಟು ಟ್ರೈ ಮಾಡು. ಅಯ್ಯಯ್ಯೋ, ಇದು ಮತ್ತೆ ಲಾಕ್ ಆಯ್ತು. ಕರ್ಮ. ಮನೆ ಮುಂದೆ ರಂಗೋಲಿ ತರ ಹಾಕ್ಬಿಟ್ಟು ನೋಡ್ದ್ಯಾ ಏನ್ ಕತೆ? ಗೊತ್ತಿಲ್ದಿರೋ ಕೆಲ್ಸನೆಲ್ಲ ಯಾಕಮ್ಮ ಮಾಡ್ತೀಯ? ಬಾಯ್ ಜಾಸ್ತಿ ಆಯ್ತು ಕಣಯ್ಯ ನಿಂಗೆ. ಸುಮ್ನೆ ಗಾಡಿ ಓಡಿಸು. ಅದ್ ಸರಿ, ಇವಾಗ ಅವ್ರ ಅಡ್ರೆಸ್ ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ಅವಳಿಗೆ ಜ್ಞಾನ ಬರಬೇಕು. ಇಲ್ಲ ಅಂದ್ರೆ ಇವಳಿಗೆ ಯಾರು ಫೋನ್ ಮಾಡೋವರೆಗೂ ನಾವು JP ನಗರಲ್ಲಿ ಸುತ್ತ ರೌಂಡ್ ಹೊಡಿಬೇಕು. ಬೆಳಗ್ಗೆ ಆಗತ್ತೆ. ಬೆಳಗ್ಗೆ ಆದ್ರೂ ಪರವಾಗಿಲ್ಲ, ಓಡಿಸ್ಲೇಬೇಕು. ಚತ್ತ ನನ್ನ ಕರ್ಮ, ಓಡಿಸ್ತೀನಿ, ಇನ್ನೇನ್ ಮಾಡಕ್ಕಾಗತ್ತೆ? ಪಾಪ, ಯಾರ ಹೆತ್ತು ಮಗಳು? ಸರ್ ಕೊಡಿ ಸರ್. ಓಕೆ ಸರ್. ಹಲೋ ಸರ್, ನಾನು ಆಫೀಸಿಂದ ದಿಲೀಪ್ ಮಾತಾಡ್ತಿದ್ದೀನಿ. ಹೇಳು ದಿಲೀಪ್, ಆ ರೈಲ್ವೆ ಸರ್ವಿಸ್ ಕೇಟರಿಂಗ್ ಕಾಂಟ್ರಾಕ್ಟ್ ಏನಾಯ್ತು? ಸರ್, ನಾಳೆ ಟೆಂಡರ್ ಕ್ಲೋಸಿಂಗ್ ಡೇಟ್ ಸರ್. ನಾವು ಹೇಗಾದ್ರೂ ಮಾಡಿ ಆ ಕಾಂಟ್ರಾಕ್ಟ್ನ ತಗೊಳ್ಳೇಬೇಕು. ನಳ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಯಾವಾಗ್ಲೂ ನಂಬರ್ 1 ಪೊಸಿಷನ್ ಇರಬೇಕು. ಓಕೆ ಸರ್. ಅದು ಕೇಟರಿಂಗ್ ಬಿಸ್ನೆಸ್ ಆದ್ರೂ ಸರಿ, ಇವೆಂಟ್ ಮ್ಯಾನೇಜ್ಮೆಂಟ್ ಆದ್ರೂ ಸರಿ, ಯಾವ್ದ್ರಲ್ಲಾದ್ರೂ ನನ್ನ ಕಂಪನಿ ಡೌನ್ ಆಗ್ಬಾರ್ದು. ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಗೊತ್ತಿಲ್ಲ, ಆ ಕಾಂಟ್ರಾಕ್ಟ್ ನಮಗ್ ಸಿಗ್ಬೇಕು. ಓಕೆ ಸರ್, ನಾನು ನೋಡ್ಕೋತೀನಿ. ಓಕೆ. ಕಾಮಾಕ್ಷಿ, ಹಾ, ಏನ್ರಿ? ಹೊಸ ಆರ್ಡರ್ ಬಂದಿದೆ. ಈ ಕವರ್ನ ದೇವ್ರ ಹತ್ರ ಇಡು, ಬೆಳಿಗ್ಗೆ ತಗೊಂತೀನಿ. ಸರಿ ರೀ. ಊಟ ಮಾಡಿದ್ರಾ? ಊರವ್ರಿಗೆಲ್ಲ ಮದುವೆ ಊಟ ಹಾಕ್ತೀನಿ, ಆದ್ರೆ ಊಟ ಮಾಡಿದ್ಯಾ ಅಂತ ನಾನು ಯಾರೂ ಪ್ರೀತಿಯಿಂದ ಕೇಳಲ್ಲ. ನೀನ್ ಕೇಳ್ತಿದ್ಯಲ್ಲ ನೋಡು, ಅದಕ್ಕೆ ನೀನ್ ನನ್ನ ಹೆಂಡತಿ. ಈಗೀಗ ನಿಮ್ಮ ಹತ್ರ ಮಾತಾಡೋಕ್ಕೂ ಟೈಮ್ ಸಿಗ್ತಿಲ್ಲ. ಬಂದ್ ಕೂತ್ಕೊಳ್ಳಿ, ಊಟ ಮಾಡೋಣ. ಆರ್ತಿ ಊಟ ಮಾಡಿದ್ಲಾ? ಇನ್ನೂ ಮನೆಗೆ ಬಂದಿಲ್ಲ ರೀ. ಇನ್ನೂ ಬಂದಿಲ್ವಾ? ಗಂಟೆ 7 ಆಯ್ತು. ಇಷ್ಟೊತ್ತಿಗೆ ಮ್ಯೂಸಿಕ್ ಕ್ಲಾಸ್ ಮುಗಿಸಿ ಬಂದಿರ್ಬೇಕಿತ್ತಲ್ವಾ? ಗೊತ್ತಿಲ್ಲ ರೀ, ನಾನು ಫೋನ್ ಮಾಡಿ ನೋಡ್ದೆ, ಪಿಕ್ಕೇ ಮಾಡ್ತಿಲ್ಲ. ಫೋನ್ ಕೊಡು. ಹಾ, ತಗೊಳ್ಳಿ. ನಿನ್ ತಮ್ಮ ಎಲ್ಲಿ? ಅವನ್ ತಾನೇ ಮ್ಯೂಸಿಕ್ ಕ್ಲಾಸಿಂದ ಅವಳನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಬರ್ತಿದ್ದ. ಎಲ್ಲಿ ಹೋದ ಮೂರ್ಖ? ಗೊತ್ತಿಲ್ಲ ರೀ. ಇವಳು ಫೋನ್ ಆದ್ರೂ ರಿಂಗ್ ಆಗ್ತಿದೆ, ಆದ್ರೆ ಅವನ ಫೋನು ಸ್ವಿಚ್ ಆಫ್ ಅಂತ ಬರ್ತಿದೆ. ಛೇ, ಯೂಸ್ಲೆಸ್ ಫೆಲೋ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಮೊದಲು ಮನೆಗೆ ಬರಲಿ, ಆಮೇಲಿದೆ ಅವನಿಗೆ. ನಾನು ಹಾಕಿದ ಪ್ಲಾನ್ ಎಲ್ಲ ಹಾಳಾಯ್ತು. ಆರ್ತಿನ ಕೆಟ್ಟದಾಗ ವಿಡಿಯೋ ಮಾಡಿ ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ನಾನು ಅನ್ಕೊಂಡಿದ್ದೆಲ್ಲ ಸಾಧಿಸ್ಬೇಕು ಅನ್ಕೊಂಡೆ. ಎಷ್ಟು ಕಷ್ಟಪಟ್ಟು ಒಂದು ಪ್ಲಾನ್ ಮಾಡಿದ್ದೆ, ಕೊನೆಯಲ್ಲಿ ಯಾವಳ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಇನ್ನೊಂದ್ಸಲ ಆರ್ತಿ ಫೋನ್ ಮಾಡಿ ನೋಡಿ. ಫೋನ್ ಬರ್ತಿದೆ, ಆಟೋ ಸ್ಟಾಪ್ ಮಾಡು. ಯಾರು ನೋಡು? ಬೇಗ ಅಟೆಂಡ್ ಮಾಡು. ಸ್ಪೀಕರ್ ಹಾಕು. ಹಲೋ ಆರ್ತಿ, ಎಲ್ಲಮ್ಮ ಇದೆಯಾ? ಸರ್, ನೀವ್ಯಾರು? ನಾನು ಆರ್ತಿ ಅಪ್ಪ. ಓ, ನಿಮ್ ಮಗಳ ಹೆಸರು ಆರ್ತಿನಾ ಸರ್? ಹಲೋ ಅಮ್ಮ, ನೀವ್ ಯಾರು? ನನ್ನ ಮಗಳ ಫೋನ್ ನಿಮ್ ಕೈಗೆ ಹೇಗ್ ಬಂತು? ಆರ್ತಿಯಲ್ಲಿ ಏನ್ರಿ ಮಾತಾಡ್ತಿರೋದು? ನಮ್ಮ ಆರ್ತಿ ಅಲ್ವಾ?
ಫೋನ್ ಕೊಡಿ. ಸ್ವಲ್ಪ ಸಮಾಧಾನವಾಗಿರು. ಯಾರಮ್ಮ ನೀನು? ಸರ್ ಪ್ಲೀಸ್ ಹೆದರ್ಕೋಬೇಡಿ ಸರ್. ಆರ್ತಿ ಎಲ್ಲಮ್ಮ? ಆರ್ತಿ ನನ್ ಜೊತೆನೇ ಇದ್ದಾಳೆ. ಸ್ವಲ್ಪ ಅವಳ ಕೈಗೆ ಫೋನ್ ಕೊಟ್ಟು ಮಾತಾಡಕ್ ಹೇಳಿ. ಯಾಕೆ ಮಾತಾಡ್ತಿಲ್ಲ? ಸರ್ ನಿಮ್ ಮಗಳಿಗೆ ಪ್ರಜ್ಞೆ ತಪ್ಪಿದೆ. ಅಯ್ಯಯ್ಯೋ, ಅವಳಿಗೇನಾಯ್ತು? ಅಯ್ಯೋ, ಫೋನ್ ಕೊಡಿ, ನನ್ನ ಕೈಲಿ ಕೊಡಿ. ಮಾತಾಡು. ಯಾರಮ್ಮ ನೀನು? ನನ್ನ ಮಗಳಕ್ಕೆ ಪ್ರಜ್ಞೆ ತಪ್ಪಿದಾಳೆ. ನಾನು ಆರ್ತಿ ತಾಯಿ ಕಾಮಾಕ್ಷಿ ಮಾತಾಡ್ತಿದ್ದೀನಿ. ಸ್ಪೀಕರ್ಗೆ ಹಾಕಮ್ಮ. ಅಯ್ಯೋ, ಸ್ಪೀಕರ್ಗೆ ಹಾಕು. ನಾನು ರೋಡ್ನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಾರ್ನಿಂದ ಏನೋ ಶಬ್ದ ಕೇಳಿಸ್ತು. ಹೋಗಿ ನೋಡಿದ್ರೆ ಏನಮ್ಮ ಹೇಳ್ತಿದ್ಯಾ? ಆ ಪಾಪಿಗಳು ನನ್ನ ಮಗಳಿಗೆ ಏನ್ ಮಾಡಿದ್ದಾರೆ? ಹೆದರ್ಕೋಬೇಡಿ ಸರ್. ತಪ್ಪಾಗೇನೋ ನಡೆಯೋಕ್ ಮುಂಚೆ ನಾವು ಹೋಗಿ ಕಾಪಾಡಿದ್ವಿ. ಏನು? ನನಗೆ ಒಬ್ಬ ಆಟೋ ಡ್ರೈವರ್ ಹೆಲ್ಪ್ ಮಾಡಿದ್ರು. ಆಟೋ ಡ್ರೈವರ್ ಅಂತ ಡಿಸೈಡ್ ಮಾಡ್ಬಿಟ್ಲ? ನನ್ನ ಮಗಳಿಗೆ ಎಲ್ಲಿದ್ದಾಳೆ? ಆಂಟಿ ನಿಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲದೆ ಆಟೋನಲ್ಲೇ ನಾವು ಅರ್ಧ ಗಂಟೆಯಿಂದ JP ನಗರಲ್ಲಿ ಸುತ್ತಾಡ್ತಿದ್ದೀವಿ. ನಿಮ್ಮ ಅಡ್ರೆಸ್ ಹೇಳ್ತೀರಾ? ಮಗಳೇ, ನಮ್ಮ ಮನೆ ಅಡ್ರೆಸ್ಸು JP ನಗರ್ ಶ್ರೀನಿವಾಸ್ ಟೆಂಪಲ್ ಗೊತ್ತಿದೆ ಅಲ್ವಾ? ಇರಿ ಸರ್, ನನಗೆ ಗೊತ್ತಿಲ್ಲ. ನಾನು ಆಟೋ ಡ್ರೈವರ್ ಕೊಡ್ತೀನಿ, ನೀವು ಅವ್ರ ಹತ್ರನೇ ಹೇಳಿ. ತಗೊಳ್ಳಿ, ಕರೆಕ್ಟಾಗಿ ಅಡ್ರೆಸ್ ಕೇಳ್ಕೊಳ್ಳಿ. ಹೇಳಿ ಸರ್. ಅಪ್ಪ, JP ನಗರ್ ಶ್ರೀನಿವಾಸ್ ಟೆಂಪಲ್ ಇದೆ ಅಲ್ವಾ? ಹಾ ಗೊತ್ತು ಸರ್. ಅದ್ರ ಪಕ್ಕದಲ್ಲೇ ಕಣಪ್ಪ, 3rd ಅವೆನ್ಯೂ ನಂಬರ್ 14 ಕಲಾಕ್ಷೇತ್ರ ಕಾಲೋನಿಗೆ ಬಂದ್ಬಿಡು. ಸರಿ ಸರ್, ನಾವಿನ್ನೊಂದು 10 ನಿಮಿಷದಲ್ಲಿ ಮನೆಗೆ ಬರ್ತೀವಿ. ಬೇಗ ಬನ್ನಿ. ಹಾಂ ತಗೊಳ್ಳಿ. ನಮ್ಮ ಮಗಳಿಗೆ ಯಾರು ಹೀಗೆಲ್ಲ ಮಾಡ್ತಾರೆ? ಪಾಪ, ಮಗಳ ಕಾಣೆಯಾಗಿ ಯಾವುದೇ ಮಾಹಿತಿ ಗೊತ್ತಾಗಿಲ್ಲ ಅಂದ್ರೆ ಯಾವ ತಂದೆ ತಾಯಿ ಆದ್ರೂ ಹೆದರ್ಕೋತಾರೆ ಅಲ್ವಾ? ಅರ್ಜುನ್, ಇವತ್ ರಾತ್ರಿ ಅಭಿ ದುಬೈಯಿಂದ ಬರ್ತಿದ್ದಾನೆ. ಆಫೀಸ್ ಕೆಲಸ ಎಲ್ಲ ಮುಗಿಸಿ ಈವ್ನಿಂಗ್ ಬೇಗ ಬಂದ್ಬಿಡಪ್ಪ. ಯಾಕೆ ಹೇಳ್ತಿದ್ದೀನಿ ಅರ್ಥ ಆಯ್ತಾ? ಸರಿಮಾ. ಅಯ್ಯೋ, ನಾನು ಕಾಣಿಸ್ತಿಲ್ಲ ಅಂತ ನಮ್ಮಮ್ಮ ಟೆನ್ಷನ್ ಆಗಿರ್ತಾರೆ. ಇಲ್ಲಿ ನೋಡಿ, ನೀವು ಹೇಳಿದ್ದು ಕರೆಕ್ಟೇ. ನಮ್ಮಮ್ಮನೂ ನಾನಿನ್ನೂ ಬರಲಿಲ್ಲ ಅಂತ ಗಾಬರಿ ಮಾಡ್ಕೊಂಡಿರ್ತಾರೆ. ಅಯ್ಯ, ನೀ ಏನ್ ಹೆಣ್ಮಗುನಾ? ಅದಕ್ಕಲ್ಲ, ಬೆಳಗ್ಗೆ ನಮ್ಮಮ್ಮ ನನ್ನ ಬೇಗ ಬಂದ್ಬಿಡು, ಒಂದು ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿ ಕಳಿಸಿದ್ರು. ಆದರೆ ನೀನು ಮಾಡಿದ ರಾದಂತಕ್ಕೆ ನಾವಿಬ್ರು ಹೀಗೆ ಸುತ್ತಾಡ್ತಾ ಇದ್ದೀವಿ. ನಾನು ಇವಾಗಲೇ ಮನೆಗೆ ಹೋಗಬೇಕು. ಅದೆಲ್ಲ ನಂಗೆ ಗೊತ್ತಿಲ್ಲ. ಆರ್ತಿ ಮನೆ ಅಡ್ರೆಸ್ ಸಿಕ್ತಲ್ವಾ, ಇವ್ರನ್ನ ಅವ್ರ ಮನೆ ಹತ್ರ ಬಿಟ್ಟು ಹಾಗೆ ನನ್ನನ್ನು ರಾಜಾಜಿನಗರಲ್ಲಿ ಡ್ರಾಪ್ ಮಾಡಿ ನೀನು ಹೋಗ್ತಾ ಇರು. ಇವತ್ತು ನನ್ನ ಕತೆ ಮುಗ್ದಂಗೆ. ಸರಿ, ಡ್ರಾಪ್ ಮಾಡೇ ಹೋಗ್ತೀನಿ. ಹತ್ಕೊಳ್ಳಿ. ಏನಾಯ್ತು? ಯಾವಾಗ್ಲೂ ಆಗೋ ತರನೇ ಆಟೋ ಮಕ್ಕರ್ ಮಾಡ್ಬಿಡ್ತು. ಯಾವಾಗ್ಲೂ ಮಾಡೋ ಹಾಗೆ ನೀನ್ ಮಕ್ಕರ್ ಮಾಡಿ ಆಟೋ ಮೇಲೆ ಹೇಳು. ನಿಜವಾಗ್ಲೂ ಸ್ಟಾರ್ಟ್ ಆಗ್ತಿಲ್ಲ ರೀ.